ಪವರ್ ಗೇಮ್ ಪಾಲಿಟಿಕ್ಸ್ಗೆ ಸ್ಮಾಲ್ ಬ್ರೇಕ್ ಅನ್ನ ಕೊಡಲಾಗ್ತಾ ಇದೆಯಾ ಹೇಗೆ ಅಂತ ಹೇಳಿ ಸದ್ಯಕ್ಕಿಲ್ವಾ ಅಧಿಕಾರ ಹಸ್ತಾಂತರ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಪವರ್ ಶೇರಿಂಗ್ ಫೈಟ್ಗೆ ಅಲ್ಪ ವಿರಾಮವನ್ನ ಕೊಡುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರಚನೆಗೆ ಮನ್ನಣೆಯನ್ನ ಈಗ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದಾದ್ರೆ ಪವರ್ ಗೇಮ್ನ ಕಥೆ ಏನು? ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ಗೆ ಆರಂಭಿಕ ಸಕ್ಸಸ್ ಈಗ ಸಿಗ್ತಾ ಇದೆಯಾ? ರಾಜ್ಯಾಧಿಕಾರಕ್ಕೆ ಇನ್ನಷ್ಟು ತಿಂಗಳು ಕಾಯಬೇಕಾಗತ್ತಾ ಡಿ ಕೆ ಶಿವಕುಮಾರ್ ಅವರು? ಈಗಾಗಲೇ ಚರ್ಚೆ ಇರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಬೇರೆ ರೀತಿಯಲ್ಲಿ. ಇನ್ನೊಂದು ಬಜೆಟ್ ಅನ್ನ ಮಂಡನೆ ಮಾಡಿ ತದನಂತರ ಜನವರಿ ತಿಂಗಳಲ್ಲಿ ಅದಾದ ನಂತರ ಕೊಡುವಂತ ಲೆಕ್ಕಾಚಾರಗಳು ಸಿದ್ದರಾಮಯ್ಯನವರಿಗೆ. ಆದ್ರೆ ಕೆಲವರು ಹೇಳ್ತಾ ಇದ್ರೆ ನೀವು ಕೊಡ್ಲೇ ಬಿಡಿ, ಅದೇನ್ ಮಾಡ್ತಾರೆ ನೋಡೋಣ ಅಂತ ಹೇಳಿ. ಸೊ ಹಾಗಾಗಿ ಹೈಕಮಾಂಡ್ ಈಗ ಇಕ್ಕಟ್ಟಿನಲ್ಲಿ ಇರುವಂತ ಸಂದರ್ಭದಲ್ಲಿ ಈಗ ಏನ್ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮನವೊಲಿಸಬೇಕಾಗತ್ತೆ, ಸಿದ್ದರಾಮಯ್ಯನವ್ರನ್ನು ಮನವೊಲಿಸಬೇಕಾಗತ್ತೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಅವ್ರು ಕೇಳಿರೋ ರೀತಿಯಲ್ಲಿ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟು ತದನಂತರ ಇನ್ನೊಂದು ಆಟವನ್ನು ಆಡ್ತಾರ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಏಕಾಏಕಿಯಾಗಿ ಗೇಮ್ ಪ್ಲಾನ್ ವರ್ಕೌಟ್ ಆಗದೇ ಇದ್ದಾಗ ಸದ್ಯಕ್ಕೆ ಒಂದು ಅವಕಾಶವನ್ನ ಬಿಟ್ಟು ಹೊಡೆಯೋದು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ, ಬಿಟ್ಟು ಹೊಡೆಯೋದು ಅಂತ ಹೇಳಿ. ಹಾಗೆ ಸಿದ್ದರಾಮಯ್ಯನವ್ರಿಗೆ ಮೊದಲನೇದಾಗಿ ಪುನರ್ರಚನೆ ಕೇಳಿದ್ದಾರೆ, ಸಂಪುಟ ಪುನರ್ರಚನೆಗೆ. ಹಾಗಾಗಿ ಆ ಅವಕಾಶವನ್ನ ಕೊಟ್ಟು ತದನಂತರ ಪವರ್ ಚೇಂಜ್ ಅನ್ನೋ ರೀತಿಯಲ್ಲಿ ಏನಾದರೂ ಬರ್ತಾರ? ಆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ? ನೋಡಿ ಅರುಣ್, ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರು ಬಂದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ನಾವು ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ ಏನಂದರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ದೆಹಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ ಅವರು ದೆಹಲಿಯಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಸಂದರ್ಭದಲ್ಲಿ ಅವರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಕ್ಕೊತ್ತಾಯ ಮಾಡುವಂತ ಸಾಧ್ಯತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಈಗ CM ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ನೇರವಾಗಿ ರವಾನೆ ಮಾಡದಂತೆ. ಸೊ ಈ ಒಂದು ಹೈಕಮಾಂಡ್ನ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯಸ್ತ್ರವನ್ನ ಹೇಗೆ ಬಳಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ನಾಳೆ ರಾಹುಲ್ ಗಾಂಧಿ ಸೇರಿದಂತೆ ಬೇರೆ ಬೇರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರ ಮನವೊಲಿಸುವಂತ ಕೆಲಸಗಳು ಹೇಗಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅಥವಾ ಅವ್ರಿಗೆ ಏನಾದರೂ ಈಗಾಗಲೇ ಸಂದೇಶವನ್ನು ಕೊಡಲಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಅಥವಾ ಅವ್ರು ಭೇಟಿಯಾದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಬಿಹಾರ ಚುನಾವಣೆಯಲ್ಲಿ ಆಗಿರುವಂತಹ ಸನ್ನಿವೇಶಗಳು, ಸ್ಥಿತಿಗತಿಗಳನ್ನು ಅವರಿಗೆ ಅರ್ಥ ಮಾಡಿಸಿ ಇನ್ನಷ್ಟು ದಿನಗಳ ಕಾಲ ಕಾಯಲಿಕ್ಕೆ ಸೂಚನೆಯನ್ನು ಕೂಡ ಕೊಡಬಹುದಾದಂಥ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ನಾಳೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಬರುವಂತಹ ರೆಸ್ಪಾನ್ಸ್ ಏನು ಅನ್ನೋದ್ರ ಮೇಲೆ ಉಳಿದ ಎಲ್ಲಾ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬರ್ತೀನಿ. ರವೀಶ್, ಈ ವಿಚಾರದಲ್ಲಿ ಹಾಗಿದ್ದಾಗ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಏನಾಗುತ್ತೆ? ಹಾಗಿದ್ದಾಗ ಈಗ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದ್ದಿದ್ದು ಬಜೆಟ್ ನಂತರ, ಬಜೆಟ್ ವರೆಗೂ ಅವಕಾಶವನ್ನ ಕೇಳಿದ್ದಾರೆ ಅಂತೇಳಿ, ಅಲ್ಲಿಯವರೆಗೂ ಅವಕಾಶ ಕೊಟ್ಟು ಇಬ್ಬರನ್ನು ಸಮಚಿತ್ತವಾಗಿ ಕರ್ಕೊಂಡು ಹೋಗುವಂತ ಪ್ಲಾನ್ ಅಥವಾ ಏನು ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ? ಅರುಣ್, ಖಂಡಿತವಾಗಿ ಕೂಡ ಸಚಿವ ಸಂಪುಟ ಪುನರ್ರಚನೆ ಯಾವ ರೀತಿ ಆಗುತ್ತೆ ಅನ್ನೋ ಆಧಾರದ ಮೇಲೆ ಏನಾದರೂ ಮುಂದೆ ಪವರ್ ಶೇರ್ ನಿಂತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏಕೆಂದರೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕಾಗುತ್ತೆ. ತದನಂತರ ಆ ಒಂದು ಬಜೆಟ್ ಬರುತ್ತೆ. ಬಜೆಟ್ ಮುನ್ನ ಎಲ್ಲೋ ಒಂದು ಕಡೆ ಜಾತಿ ಗಣತಿಯನ್ನು ಸ್ವೀಕಾರ ಮಾಡಿ ಅದನ್ನು ಜಾರಿಗೆ ತರುವಂಥದ್ದು ಕೂಡ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. ತದನಂತರ ಏನೇ ಇದ್ರೂ ಕೂಡ ಮೇ ಬಳಿಕ ನೋಡ್ಕೊಳ್ಳೋಣ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಈಗ ಕ್ಯಾಬಿನೆಟ್ಗೆ ಒಂದು ರೀತಿಯ ಪುನರ್ರಚನೆಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಎಲ್ಲೋ ಒಂದು ಕಡೆ 6 ತಿಂಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕ್ಯಾಬಿನೆಟನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಆ ಒಂದು ಉದಾಹರಣೆಗಳು ಕೂಡ ಕಾಂಗ್ರೆಸ್ನಲ್ಲಿ ಇಲ್ಲ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಮುಂದೆ ಏನಾದರೂ ಪ್ಲಾನ್ ಇಟ್ಕೊಂಡು ಈಗ ಅದನ್ನು ಬದಲಾವಣೆ ಮಾಡ್ತೀವಿ ಅಂತ ಆದರೆ ಹೇಗೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಪವರ್ ಶೇರ್ ವಿಚಾರವು ಕೂಡ ಮುಂದೆ ಸ್ಪಷ್ಟವಾಗಿ ನಿಂತಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಇದು ಕ್ಯಾಬಿನೆಟ್ ಪುನರ್ರಚನೆ ಆದರೆ ಅದಕ್ಕೆ ವ್ಯಾಲಿಡಿಟಿ 6 ತಿಂಗಳು ಅಥವಾ ಇನ್ನು 2.5 ವರ್ಷ ಅನ್ನೋ ಆಧಾರದ ಮೇಲೆ ಈ ಒಂದು ಪವರ್ ಶೇರ್ ಸ್ಪಷ್ಟವಾಗಿ ನಿಂತಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂದರೆ, KPCC ಅಧ್ಯಕ್ಷ ಸ್ಥಾನ ಸಾಕು ಅಂತ ತ್ಯಜಿಸಿ ಏನಾದರೂ ಒತ್ತಡವನ್ನು ಏರುವಂಥ ಕೆಲಸಗಳನ್ನು ಏನಾದರೂ ಮಾಡ್ತಾರೋ, ಅಥವಾ ಯಾವುದೂ ಬೇಡ, ನನಗೆ DCMೂ ಬೇಡ, ನಿಮ್ಮ ಅಧ್ಯಕ್ಷ ಸ್ಥಾನವೂ ಬೇಡ, ನಾನು ಕಾರ್ಯಕರ್ತನಾಗಿ ಇರ್ತೇನೆ ಅಂತ ಏನಾದರೂ ಗೇಮ್ ಪ್ಲಾನನ್ನು ಮಾಡ್ತಾರೋ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಳಗಡೆ ರಾಜಕಾರಣ ಏನಿದೆ ಸಾಕಷ್ಟು ರೋಚಕತೆಯಿಂದನೇ ಕೂಡಿರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪಾನ್ ಜೊತೆಗೆ ಸಿದ್ದರಾಮಯ್ಯನವರ ಪಾನ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋ ಆಧಾರದ ಮೇಲೆ ಹೈಕಮಾಂಡ್ ಹೇಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಅನ್ನೋದು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬೋದು ಅರುಣ್.